ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಶುಭೋದಯ, ಬೆಳಗಿನ ಶುಭೋದಯ. ಟೈಮ್ ಬಂದು ಜಸ್ಟ್ ನಾವು 5 ಗಂಟೆ. ವಾಕಿಂಗ್ ಬಂದಿದ್ದೀವಿ ನಾನು ನನ್ನ ಮಗ ಇಬ್ಬರೂ. ಇವತ್ತು ಗುರುವಾರ. ಒನ್ ಸೆಕೆಂಡ್, ವೆಲ್ಕಮ್ ಬ್ಯಾಕ್. ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ವಾಕಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಚ್ಚಿನೆಸ್ ಇದೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಕೆಮ್ಮು, ಬೆಳಗ್ಗೆ ಯಾಕೋ ತಲೆನೋವು. ಐ ಥಿಂಕ್ ನಾನು ಎದ್ದಾಗ 2:30 ಎಚ್ಚರಿಕೆ ಆಗ್ಬಿಡ್ತು. ಸೊ ಯಾಕೆ ಗೊತ್ತಿಲ್ಲ. ಇವತ್ತೇನು ಬ್ರೇಕ್ಫಾಸ್ಟ್, ದೋಸೆಗೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಕಾಳುಗಳು ನೆನೆ ಹಾಕಿದ್ದೀನಿ, ತರಕಾರಿ ಕಾಳು ಎಲ್ಲ ಹಾಕಿ ಸಾಗು ಮಾಡೋಣ ಅಂತ. ಯಾಕಪ್ಪ ಅಂದರೆ ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನನ್ನ ಮಗಂದು ಫಸ್ಟ್ ಡೇ ಕಾಲೇಜ್ ಗೈಸ್. ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ಮಲ್ಕೊಂಡೆ, ಅದೇ ಎಕ್ಸೈಟ್ಮೆಂಟಲ್ಲಿ ಎದ್ದಿದ್ದೀನಿ. ಅವನು ವಾಕ್ ಮಾಡ್ತಾಯಿದ್ದಾನೆ. ಸೊ ಬನ್ನಿ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ಏನೇನಾಯಿತು, ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಮನೆಗೆ ಹೋಗಿ ಏನೇನು ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಇವತ್ತು ಗುರುವಾರ. ನನ್ನ ಮಗನಿಗೆ ಆಲ್ ದ ವೆರಿ ಬೆಸ್ಟ್ ಹೇಳಿ. ಯಾಕಂದರೆ ಒಂದು ಕಾಲೇಜ್ ಲೈಫ್ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. ಅವನಕ್ಕಿಂತ ಹೆಚ್ಚು ಎಕ್ಸೈಟ್ ನನಗಿದೆ, ನನ್ನ ಮಗ ಕಾಲೇಜು ಮೆಟ್ಲು ಹತ್ತುತ್ತಾ ಇದ್ದಾನೆ ಅಂತ. ಇನ್ನು ಅವನ ಫ್ಯೂಚರ್ ಬ್ರೈಟಾಗಿರಲಿ, ಬ್ಲೆಸ್ ಆಗಿರಲಿ ಅಂತ ಆಶಿಸಿ, ರಾಯರ ವಾರದ ದಿನವೇ ಫಸ್ಟ್ ಡೇ ಸ್ಕೂಲ್ ಇದೆ, ಕಾಲೇಜ್ ಇದೆ. ಸೊ ಬ್ಲೆಸ್ಸಡ್ ಡೇ ಇವತ್ತು. ವಿಶ್ ಮಾಡಿ, ಬ್ಲೆಸ್ ಮಾಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ವಿ. ಬಿಕಾಸ್ ಬೇಗ ಎದ್ದಿದ್ದೆ, 2:45ಗೆಲ್ಲ ಎದ್ದುಬಿಟ್ಟಿದ್ದೆ. ಯಾಕಂದರೆ ಇವತ್ತು ಫಸ್ಟ್ ಡೇ ಅಲ್ವಾ, ಅವ್ನ ಕಾಲೇಜು, ಎಕ್ಸೈಟ್ಮೆಂಟ್, ಒಂಥರ ಟೆನ್ಷನ್. ಸೊ ವಾಕೆಲ್ಲ ಮುಗೀತು. ಅವನು ಹೇಳ್ತಾಯಿದ್ದ, ಅಮ್ಮ ಸಾಕಮ್ಮ 9 ರೌಂಡ್ ಸಾಕಮ್ಮ ಅಂತ. ಅದಕ್ಕೆ ಇಲ್ಲ, ಕಂಪ್ಲೀಟಾಗಿ 10 ರೌಂಡ್ ಮಾಡಬೇಕು ಗೈಸ್. 1 ಅವರ್ ಬೇಕು 10 ರೌಂಡ್ಗೆ. ಹಾಗಾಗಿ ಒಂದು ಕಂಪ್ಲೀಟ್ 10 ರೌಂಡ್ ಎಲ್ಲ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಅವನ ಸೈಕಲಲ್ಲಿ ಬರ್ತಾನೆ, ನಾನು ನಡ್ಕೊಂಡು ಬರ್ತೀನಿ. ಇವತ್ತಿನ ರಂಗೋಲೆ ಹೀಗಿದೆ ಸಿಂಪಲಾಗಿ. ಇವತ್ತು ಗುರುವಾರ, ನಾನು ಆಗಲೇ ಹೇಳ್ದಾಗೆ ಗುರುವಾರ. ಇವತ್ತು ತುಂಬ ಚೆನ್ನಾಗಿತ್ತು ಡೇ. ಹಾಗಾಗಿ ಇವತ್ತು ಅವನಿಗೆ ಫಸ್ಟ್ ಡೇ ಕಾಲೇಜ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸ್ವಲ್ಪ ಹಾಲು ಮೊಸರು ತೊಗೊಂಬರೋಣ ಅಂತ ಮತ್ತೆ ಬಂದೆ. ಹೋಗೋ ಇಸ್ಕೊಂಬಾರೋ ಅಂದರೆ, ಹೋಗಮ್ಮ ನೀನು ಇಸ್ಕೊಂಬ, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಅಂದ. ಸೊ ಹಾಗಾಗಿ ಹಾಲು ಮೊಸರು ಇಸ್ಕೊಂಡು ನಾನು ಮನೆಗೆ ಹೋಗಬೇಕು. ಇವಾಗ ನಾನು ಏನು ಶೇರ್ ಮಾಡ್ತಾಯಿದ್ದೀನಿ, ನಿನ್ನೆ ಪ್ರೀವಿಯಸ್ ಬುಧವಾರ ಸಂಜೆ ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಗ್ಲಿಮ್ಸ್ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು, ನಾನು ಸತೀಶ್ ಇಬ್ಬರು ಹೊರಟ್ವಿ. ಮೀನ್ಸ್ ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಏನೆಲ್ಲ ನೆಸೆಸಿಟಿ ಇದೆ ಅಂತ ಒಂದು ಲಿಸ್ಟೇ ಇದೆ. ನಾವು ಎಷ್ಟೇ ಜಾಗರೂಕತೆಯಿಂದ ಏನೆಲ್ಲ ಮಾಡಿದ್ರೂ ಕೂಡ ಏನಾದರೂ ಒಂದು ಮಿಸ್ಸಿಂಗ್ ಮಾಡಿರ್ತೀವಿ. ಸಪ್ನಾ ಬುಕ್ ಹೌಸ್ಗೆ ಬಂದೆ. ಅವನಿಗೆ ಫಸ್ಟ್ PUCದು NCERT ಟೆಕ್ಸ್ಟ್ ಬುಕ್ಸ್ ಬೇಕಿತ್ತು. ಸೊ ಸ್ಕೂಲಿಂದ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ನ ನೀವೇ ಪರ್ಚೇಸ್ ಮಾಡಿ ಅಂತ ಮೆಸೇಜ್ ಕೂಡ ಬಂತು. ಹಾಗಾಗಿ ತೊಗೊಂಡೋಗೋಣ ಅಂತ ಸಪ್ನಾ ಬುಕ್ ಹೌಸ್ಗೆ ಬಂದಿರೋಂಥದ್ದು. ಕನ್ನಡ ಮತ್ತು ಇಂಗ್ಲೀಷ್ ಕೊಡಿ, ಲ್ಯಾಂಗ್ವೇಜಸ್ಸು. ಫಸ್ಟ್ PU. ಟೆಕ್ಸ್ಟ್ ಬುಕ್ ಎಲ್ಲ ಇಷ್ಟು. ಓಕೆ. ರ್ಯಾಪರು, ಲೇಬಲ್ಲು, ವಾಟರ್ ಬಾಟಲ್ ಅಂದ್ಕೊಂಡು ಅದೆಲ್ಲ ಪರ್ಚೇಸ್, ಪೌಚು ಅದೆಲ್ಲ ಪರ್ಚೇಸ್ ಆಯಿತು. ಈಗ ಬ್ಯಾಗ್ ಬೇಕಂತೆ. ಸೊ ವರ್ಷ ಒಂದು ಬ್ಯಾಗು ಗೈಸ್. ಸೊ ನಮಗಂತೂ ಬೇಜಾರು ಬಂದೋಗ್ಬಿಟ್ಟಿದೆ. ಇದು ಬರೀ ನನ್ನ ಮಗಂದು, ನನ್ನ ಮಗಳಿಗಿನ್ನೂ ಬಂದಿಲ್ಲ. ಸೊ ಮೈಸೂರು ಟಾರ್ಪಾಲಿನ್ಸ್ಗೆ ಬಂದ್ವಿ. ಸ್ವಲ್ಪ ದೊಡ್ಡದು ತೊಗೋಬೇಕು ಈ ಸಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ದೊಡ್ಡದು ಬೇಕಾಗಿತ್ತು ಅವನಿಗೆ. ಸುಮಾರು ಬುಕ್ಸು ನೋಟ್ಸು ಇದೆ ಬಾಯ್ಗೆ. ಸ್ವಲ್ಪ ದೊಡ್ಡದು ಕೊಡಿ, ಚೂರು ದೊಡ್ಡದು ಕೊಡಿ. ಬನ್ನಿ ಕಡೆ.
ಸ್ವಲ್ಪ ದೊಡ್ಡದಿಲ್ವಾಪ್ಪ? ಹೌದಾ? ಮಾಡ್ಕೋಬೋದಾ? ಇವೆಲ್ಲ ರಫ್ ಇರುತ್ತೆ, ರಫ್ ಯೂಸ್ ಮಾಡ್ಬೋದು. ಪ್ರಿಂಟೆಡಲ್ಲೆಲ್ಲ ಆದರೆ ಹಾಂ ಟೆಂತ ಇಲ್ಲ, ಫಸ್ಟ್ ಪಿ ಯು ಬುಕ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ. ಹಾಂ ಮಾಡ್ಬೋದು. ಇದೆಲ್ಲ ಒಂದು ಕೊಟ್ಟಿರೋದೆಲ್ಲ ಇದು ತಗೊಳ್ಳ ನೋಡು ಬಾ. ಸತೀಶ್ಗೆ ಸೆಲೆಕ್ಟ್ ಮಾಡಿ ಅಂದರೆ ಫೋನ್ ನೋಡ್ತಾ ಕೂತಿದ್ರು. ನನಗೆ ಗೊತ್ತಿಲ್ಲ ನಿಂಗೆ ಯಾವುದು ಬೇಕೋ ಅಮ್ಮ ಮಗನಿಗೆ ನೋಡ್ಬಿಟ್ಟು ತಗೊಳ್ಳಿ, ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಾಗಲ್ಲ ಅಂತ ಪ್ರತಿ ಸಲ ಅವ್ರು ಹೇಳೋದು ಇದು ಒಂದೇ. ಫೈನಲಿ ಬ್ಯಾಗ್ ಸೆಲೆಕ್ಷನ್ ಆಯಿತು. ಈಗ ಅವನಿಗೆ ಶೂಸ್ ಬೇಕಿತ್ತು, ಸೊ ಬಾಟಾ ಶೋರೂಮ್ಗೆ ಬಂದ್ವಿ. ಪ್ಯೂರ್ ಸ್ಪೋರ್ಟ್ಸ್ ಬ್ಲ್ಯಾಕ್ ಶೂ ಬೇಕಿತ್ತು. ಅವ್ನ ಸೈಜ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸತೀಶ್ ಸೈಜೇ ತೊಗೊಂಬಿಡೋಣ ಅಂತ. ಯಾರ ಹತ್ರ ಫೋನ್ ಐತೆ? ನಿನ್ನ ಕಾಲ್ ಸೈಜ್ ಎಷ್ಟು? ನಿಂಗೆ 9 ಆಗುತ್ತಾ? ಹಾಕಿ ನೋಡೋದು ಶೂಸು ಒಂದ್ಸಲಿ. ನಿನ್ನ ಕಾಲ್ ಸೈಜ್ ಬೇಕಾ ಅವನಿಗೀಗ? ಎಲ್ಲ ತೊಗೊಂಡು ಹೂವು ಬೇಕಿತ್ತು. ಹೂವು ತೊಗೊಂಡು ನಾಳೆ ಪೂಜೆಗೆ ಏನೇ ತೊಗೊಂಡ್ರು ಏನೇ ಮಾಡಿದ್ರು ನನ್ನ ಮಕ್ಕಳಿಗೆ ತರಕಾರಿ ಸಲಾಡ್ ಚುರುಮುರಿ ಇಲ್ಲ ಅಂದರೆ ನಿದ್ರೆನೇ ಬರೋಲ್ಲ. ಸೊ ಅದು ಎಲ್ಲ ತೊಗೊಂಡು ನೋಡಿ, ಹೂವು ಹಣ್ಣು ಎಲ್ಲ ತೊಗೊಂಡು ಒಟ್ಟಿಗೆ ಈಗ ಹೋಗ್ತಾಯಿದ್ದೀವಿ. ಮಾರು 120 ರೂಪಾಯಿ ಹೇಳ್ತಾ ಇದ್ದಾರೆ. ಹಬ್ಬ ಎಲ್ಲ ಹರಿದಿನ ಎಲ್ಲ ಅಷ್ಟು ರೇಟ್ ಆಗಿದೆ. ಮನೆಗೆ ಬಂದಿದ್ದು ಅಂಬೋ ಅಂತ ಕೂತ್ಕೊಂಡೆ, ಬಟ್ ಇವನು ಅಡಪ ಎಲ್ಲ ಹೊಡ್ಕೊಂಡು ಕೂತವನೆ. ರ್ಯಾಪರ್ ಹಾಕ್ತೀನಿ, ನಾನು ರ್ಯಾಪರ್ ಹಾಕ್ಕೋತೀನಿ ಅಂತ ಅಂದ್ಬಿಟ್ಟು, ಯಾಕಂದರೆ ಬೆಳಿಗ್ಗೆಯಿಂದನೇ ಕ್ಲಾಸಸ್ ಇದೆ. ಸೊ ಚುರುಮುರಿ ತಿಂತಾಯಿದ್ದೀನಿ, ಸಖತ್ತಾಗಿರುತ್ತೆ. ನಾವು ತೊಗೊಳ್ಳೋವಂಥದ್ದು ಸರಸ್ವತಿಪುರಮಲ್ಲಿ ಚುರುಮುರಿ ಮತ್ತು ತರಕಾರಿ ಸಲಾಡ್ ಎರಡೂ ಅಲ್ಲೇ ತೊಗೊಳ್ಳೋವಂಥದ್ದು ಸೂಪರಾಗಿರುತ್ತೆ. ಸೊ ಸತೀಶ್ ಕೂಡ ಕೊಡೋ ಇಲ್ಲಿ ನಾನು ನೀಟಾಗಿ ಹಾಕ್ಕೊಡ್ತೀನಿ ಅಂತ ವರ್ಷ ನಾನು ಹಾಕ್ಕೊಡ್ತಾಯಿದ್ದೆ. ಇವಾಗ ಜವಾಬ್ದಾರಿ ಈಗ ಅವನೇ ಹಾಕೋತಾ ಇದ್ದಾನೆ. ನಾನು ಚುರುಮುರಿ ತರಕಾರಿ ಸಲಾಡ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ. ಟಯರ್ಡ್ ಆಗಿಬಿಟ್ಟಿತ್ತು, ನನಗೆ ಸುಸ್ತಾಗಿಬಿಟ್ಟಿತ್ತು. ಸೊ ಇದಿಷ್ಟು ಬುಧವಾರ ಸಂಜೆ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. ಈಗ ಅರ್ಲಿ ಮಾರ್ನಿಂಗ್ ಗುರುವಾರ ನಾನು ಮನೆಗೆ ಬಂದಾಗ 5:30 ಹಾಲು ತೊಗೊಂಡು ವಾಕೆಲ್ಲ ಮುಗಿಸ್ಕೊಂಡು 5:30ಗೆ ಮನೆಗೆ ಬಂದೆ. ಬರೋವಾಗ ಪಾರ್ಕಿಂದ ರಂಗೋಲಿಗೆ ಅಂತ ಸ್ವಲ್ಪ ಹೂವು ಕೂಡ ತೊಗೊಂಬರ್ತೀನಿ. ಸೊ ರಂಗೋಲಿಗೆಲ್ಲ ಹೂವು ಹಾಕಿ ವಾಕ್ ಹೋಗೋಕ್ಕಿಂತ ಮುಂಚೆನೇ ಗಂಜಿ ಮಾಡಿಟ್ಟು ನೋಡಿ ದೋಸೆ ಬ್ಯಾಟರ್ ರೆಡಿ ಮಾಡಿದ್ದೆ. ಉಕ್ಕು ಬಂದಿತ್ತು ಮತ್ತು ಕಾಳುಗಳೆಲ್ಲ ನೆನೆ ಹಾಕಿದ್ದೀನಿ. ಕಾಳುಗಳು ಮಲ್ಟಿಗ್ರೇನ್ಸ್, ಹೆಸರು ಕಾಳು, ಕಪ್ಪು ಕಡಲೆಕಾಳು, ಬಟಾಣಿ ಇಷ್ಟು ಪಾತ್ರೆ ತೊಳೆದಿಟ್ಟು ನಾನು ವಾಕ್ ಹೋಗೋಂಥದ್ದು. ಇಷ್ಟೆಲ್ಲ ಕೆಲಸ ಮುಗಿಸಿ ಗಂಜಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ತರಕಾರಿ ಹಾಕಿ ಇವತ್ತು ತರಕಾರಿ ಸಾಗು ಮಾಡೋಣ ಎಲ್ಲ ಕಾಳು ಹಾಕಿ ಅಂತ. ಸೊ ಫಸ್ಟ್ ಗಂಜಿ ಮಾಡಿಟ್ಟಿರ್ತೀನಿ, ಅದು ತಣ್ಣಗಾಗಿರುತ್ತೆ. ಬಂದ ತಕ್ಷಣ 1/4 ಲೀಟ್ರಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದು 2 ಲೋಟ ಕುಡಿದು ಬಿಡ್ತೀನಿ. ಅದು ಕುಡಿದ್ರೆ ನನಗೆ 11 ಗಂಟೆ ತನಕ ಹೊಟ್ಟೆ ಒಳಗೆ ದಿಂಡಾಗಿರುತ್ತೆ. ಹೊಟ್ಟೆ ಹಶ್ವಲ್ಲ. ಸುಮಾರು ಜನ ಕೇಳ್ತಿರ್ತೀರ, ಅಷ್ಟು ಕೆಲಸ ಮಾಡ್ತೀರಾ, ನಿಮ್ಗೆ ಸುಸ್ತಾಗಲ್ವಾ, ಏನು ನಿಮ್ಮ ಸೀಕ್ರೆಟ್ ಅಂತ. ರಾಗಿ ಅಂಬ್ಲಿ ಈಸ್ ಮೈ ಸೀಕ್ರೆಟ್ ಆಫ್ ಎನರ್ಜಿ. ನೋಡಿದ್ರೆ ಗೋಂಪರ ಖಾಲಿ ಮಾಡಿದೆ. ಚಾರಿಗೆ ಉದ್ದಿನ ಕಾಳನ್ನ ಚೆನ್ನಾಗಿ ಒಂದು 5-6 ವಿಷಲ್ ರಾತ್ರಿ ನೆನೆ ಹಾಕಿರ್ತೀನಿ. ಬೆಳಗ್ಗೆ ಎದ್ದು ಚೆನ್ನಾಗಿ ವಿಷಲ್ ಹಾಕಿಸ್ಕೊತೀನಿ. ಅದಕ್ಕೆ ಬೆಲ್ಲ, ಕೊಬ್ಬರಿ, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಇಲ್ಲ ಒಳ್ಳೆಣ್ಣೆ ಹಾಕಿದ್ರೆ ಅವಳದು ಏನಿದೆ ಉದ್ದಿನ ಕಾಳು ರೆಸಿಪಿ ರೆಡಿ ಆಗುತ್ತೆ. ಅದೇನು ಮಹಾ ರೆಸಿಪಿ ಅಲ್ಲ ಗೈಸ್. ತರಕಾರಿಗಳೆಲ್ಲ ಚಾಪ್ ಮಾಡ್ಕೊತಾ ಇದ್ದೆ, ಈರುಳ್ಳಿ ಟೊಮೆಟೊ ಕೂಡ ಚಾಪ್ ಮಾಡ್ಕೊತಾ ಇದ್ದೆ. ಡೈಲಿ ಸಿಟಿಗೆ ಹೋಗ್ತೀನಿ, ಈ ಚಾಪಿಂಗ್ ಬೋರ್ಡ್ ಚೇಂಜ್ ಮಾಡೋಕ್ಕೆ ನೆನಪೇ ಬರಲ್ಲ. ಸುಮಾರು ಜನ ಎಲ್ಲ ಕಮೆಂಟಲ್ಲಿ ಬೈತಾ ಇದ್ದಾರೆ, ದಯವಿಟ್ಟು ಅದನ್ನು ಚೇಂಜ್ ಮಾಡಿ ಅಂತ. ಚೇಂಜ್ ಮಾಡಬೇಕು, ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ. ಈ ಕಡೆ ಹಾಲು ತಂದೆ ಅಲ್ವಾ, ಹಾಲೇ ಕಾಯಿಸಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಹಾಲು ಕಾಯೋಕ್ಕಿಟ್ಟು ಈ ಕಡೆ ಸಾಗುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಎಲ್ಲ ಥರ ಕಾಳುಗಳು ಹಾಕ್ಕೊಂಡು ತರಕಾರಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ಅದಕ್ಕೊಂದು ಮಸಾಲ, ಕಾಯಿ, ಕಡಲೆ, 1 ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೆ ನಾನು, ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿದ್ದೆ. ಸೊ 1 ಟೇಬಲ್ ಸ್ಪೂನಷ್ಟು. ಇದನ್ನು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಈವನ್ ಮುದ್ದೆ, ರೈಸ್ ಕೂಡ ತಿನ್ಬೋದು.
ಯಾಕಂದರೆ ಎಲ್ಲ ಥರ ಕಾಳು ಎಲ್ಲ ಥರ ತರಕಾರಿ ಹಾಕಿದ್ದೀನಿ. ಗೆಡ್ಡೆಕೋಸು, ಆಲೂಗಡ್ಡೆ ಮತ್ತು ಸೀಮೆ ಬದನೆಕಾಯಿ ಮತ್ತು ನೋಡಿ ಎಷ್ಟು ಕಾಳುಗಳು. ಇಷ್ಟೆಲ್ಲ ಕಾಳುಗಳು ಹಾಕಲ್ಲ, ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ಕೂಡ ಇಟ್ಟಿದ್ದೀನಿ. ಮೊಳಕೆ ಹುಳಿ ಸಾಂಬಾರು ಗೊತ್ತಲ್ವ ನಿಮಗೆಲ್ಲರಿಗೂ, ಅದು ಮೊಳಕೆ ಹುಳಿ ಮಾಡೋಣ ಅಂತ ಸುಮಾರು ದಿನ ಆಗೋಗಿತ್ತು. ಇದನ್ನು ಉಪ್ಸಾರು ಕೂಡ ಮಾಡ್ಬೋದು ಗೈಸ್, ತುಂಬ ಚೆನ್ನಾಗಿರುತ್ತೆ. ರಿಚ್ ಇನ್ ಹೆವಿ ಪ್ರೋಟೀನ್ ಆಯಿತಾ, ಇದು ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಸುಮಾರು ಜನ ರೆಸಿಪಿ ಕೇಳಿಸ್ತಾ ಇದ್ರಲ್ಲ, ಅದಕ್ಕೋಸ್ಕರ ಹಾಲು ಕಾಯಿಸಿದ ತಕ್ಷಣ ಕಾಫಿ ಮಾಡಿ ಒಂದು ಸ್ವಲ್ಪ ಹಾಲು ಎತ್ತಿಟ್ಟು ಅವಳಿಗೆ ನೋಡಿ ಬೆಲ್ಲ, ಕೊಬ್ಬರಿ, ಏಲಕ್ಕಿ ಎಲ್ಲ ಮಿಕ್ಸ್ ಹೊಡೆದು ಅವಳಿಗೊಂದು ಸ್ಪೂನ್ ಹಾಕಿ ಕೊಟ್ಟರೆ ಅವಳು ಸ್ನಾನ ಮಾಡಿ ಬಂದ ತಕ್ಷಣ ತಿನ್ಕೋತಾಳೆ. ಸ್ವಲ್ಪನೇ ಕೊಡ್ತೀನಿ ನಾನು. ಸುಮಾರು ಜನ ಕೇಳ್ತಿದ್ರು, ನಮ್ಮ ಹುಡುಗಿನೂ ಆಗಿದೆ ಸಿಸಿ ಹೇಗೆ ಮಾಡಬೇಕು ಕಮೆಂಟ್ ಮಾಡಿ ಅಂತ. ಕಾಫಿ ಕೊಡಿ, ಸ್ವಲ್ಪ ಬಾಡಿನ ಹೀಟಲ್ಲಿ ಇಡಿ, ಕೋಲ್ಡ್ ಐಟಮ್ಸ್ ಎಲ್ಲ ಸ್ವಲ್ಪ ದಿನ ಕೊಡಬೇಡಿ ಇಂತಿಷ್ಟೇ ಹೇಳ್ಬೋದು, ಬೇರೆ ಏನಿಲ್ಲ. ನಾನೇನೇನು ತೋರಿಸ್ದೆ ಮಸಾಲೆ ಅದನ್ನು ನೈಸಾಗಿ ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ಅಂದರೆ ತುಂಬ ನೈಸಾಗಿ ಏನು ರುಬ್ಬೋ ಅವಶ್ಯಕತೆ ಇಲ್ಲ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಗಟ್ಟಿ ತೆಳು ನೋಡಿಕೊಂಡು ನೀರನ್ನ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅನ್ನೋ ಕ್ವಾಂಟಿಟೀಲಿ ನೀರನ್ನ ಹೆಚ್ಚಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಸಲ್ ಹೊಡಿಸಿ, ಅಲ್ಲಿಗೆ ತರಕಾರಿ ಸಾಗು ಅಥವಾ ತರಕಾರಿ ಕೂಟು ಅಥವಾ ತರಕಾರಿ ಹುಳಿ ಏನಾದರೂ ಕರಿಬೋದು. ಯಮಿಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗತ್ತೆ. ಅಷ್ಟರಲ್ಲಿ ಅವಳದು ಸ್ನಾನ ಆಯಿತು. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ಕೊಳ್ಳೋರು ನಾವೇ, ತಾಯಿ ಆದರೂ ಕೂಡ ಏನಾದರೂ ಒಂಚೂರು ಆದರೆ ಅವರಪ್ಪನ ಹತ್ರ ಓಡೋಗೋದು. ನೋಡ್ತಾ ಇದ್ದೀನಿ ಅದನ್ನೇ. ಜಿಪ್ ಹಾಕ್ಕೊಡ್ಬಪ್ಪ ಅಂದ್ಕೊಂಡೋಗೋಳೆ ಅವ್ರ ಅಪ್ಪನ ಮುಂದೆ. ಅವ್ರ ಪಪ್ಪ ಎದ್ಬಿಟ್ಟು ಟಿ ವಿ ನೋಡ್ತಾಯಿದ್ರು. ನನಗೆ ಎಲ್ಲ ಕಡೆ ಉರಿ ಬಂದ್ಬಿಡ್ತು. ನೋಡಿ ನಾನು ಇಲ್ಲೇ ನಿಂತಿದ್ದೀನಿ ಅಡುಗೆ ಮನೇಲಿ, ನನ್ನ ಹತ್ರ ಬರಲಿಲ್ಲ, ಅವ್ರ ಪಪ್ಪನ ಹತ್ರ ಹೋಗಿದ್ದಾಳೆ. ಹೆಂಗಾದರೂ ಹಾಕಿಸ್ಕೊಳ್ಳಿ ಅಂದ್ಬಿಟ್ಟು ನಾನೀಗ ಇಡ್ಲಿ ಬೇಯಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಇಡ್ಲಿ ಮಾಡೋಣ, ಸ್ವಲ್ಪ ದೋಸೆ ಮಾಡೋಣ ಅಂತ. ಬಿಕಾಸ್ ಬ್ಯಾಟರ್ ತುಂಬ ಚೆನ್ನಾಗಿ ಬಂದಿತ್ತು. ಇಡ್ಲಿನಾದರೂ ಹಾಕ್ಬೋದಿತ್ತು, ದೋಸೆನಾದರೂ ಹಾಕ್ಬೋದಿತ್ತು. ಅವಲಕ್ಕಿ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ದೋಸೆ ಕಿತ್ತೇ ಹೋಗಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸ್ವಲ್ಪ ನನಗೆ ಹೆಸ್ರು ಕಾಳು, ಸ್ವಲ್ಪ ಹೆಸ್ರು ಬೇಳೆ ಎರಡೂ ಹಾಕಿ ರುಬ್ಬಿದ್ದೆ. ಬೇಕಿದ್ದರೆ ನೀವು ಟೆಸ್ಟ್ ಮಾಡಿ ಆಯಿತಾ. ಬ್ಯಾಟರ್ ರೆಡಿ ಮಾಡುವಾಗ ಹೆಸ್ರು ಕಾಳು ಅರ್ಧ ಲೋಟ ಹೆಸ್ರು ಬೇಳೆ, ಉದ್ದಿನ ಬೇಳೆ ಜೊತೆಗೆ ಎಲ್ಲ ಹಾಕಿ ಮಿಕ್ಸ್ ಹೊಡೆದು ರುಬ್ಬಿ. ಯಾಕೆ ಚೆನ್ನಾಗಿ ಬರಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀರಾ ನೋಡಿ. ಹೀಗೆ ನಾನು ಲೈವಲ್ಲಿ ತೋರಿಸ್ತೀನಿ. ಈ ಕಡೆ ಇಡ್ಲಿ ಕುಕ್ಕರ್ ಇಟ್ಟೆ, ಈ ಕಡೆ ಸಾಗುಗೆ ಮುಚ್ಚಳ ಮುಚ್ಚಿದೆ, 2 ವಿಷಲ್ ಹಾಕ್ಸಿದ್ರೆ ರೆಡಿ ಆಯಿತು. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ನನಗೊಂಥರ ಎಲ್ಲ ಅಲ್ಲೇ ಕ್ಲೀನ್ ಆಗಿಬಿಡ್ಬೇಕು. 1 ಕಪ್ ಕಾಫಿ ಮಾಡಿಬಿಟ್ಟೆ. ಫಸ್ಟ್ ಕಾಫಿ ಕುಡಿಯೋಣ, ಆವಾಗಲೇ ಗಂಜಿ ಕುಡಿದಿದ್ದೆ 5:30. ಈಗ ಟೈಮ್ 6 ಗಂಟೆ ಹತ್ತತ್ರ. ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅದು ಇನ್ನೂ ವಿಷಲ್ ಕೊಡೋದಿಲ್ಲ. ನೋಡ್ತಾ ಇದ್ದೀನಿ, ಹಣೆದೆಲ್ಲ ಅಳಿಸೋಗ್ಬಿಟ್ಟಿದೆ. ಜೊತೆಗೆ ಇಷ್ಟು ಬಟ್ಟೆ ಐರನ್ ಮಾಡಬೇಕು ಗೈಸ್. ನಿನ್ನೆ ಒಂದಿನ ಯಾಮಾರಿ ಸಿಟಿಗೆ ಹೋಗ್ಬಿಟ್ಟೆ, ಬಟ್ಟೆ ಐರನ್ ಮಾಡಿಲ್ಲ. ಇವತ್ತು 1 ಮೂಟೆ ಬಟ್ಟೆ ಆಗಿದೆ, ಎಲ್ಲ 2 ಜೊತೆ. ನಂದಂತೂ ಒಂದೂ ಇಲ್ಲ, ಸತೀಶದ್ದು, ವಿಕಾಸ್ದು. ನನ್ನ ಹಣೆದು ಅಳಿಸೋಗ್ಬಿಟ್ಟಿದೆ. ಐಲೈನರು ನಾನು ಅದನ್ನು ನೋಡ್ಕೊಂಡಿಲ್ಲ. ವಾಕಿಗೂ ಹಾಗೆ ಹೋಗಿದ್ದೀನಿ, ಬರೋವಾಗೂ ಹಾಗೆ ಬಂದಿದ್ದೀನಿ, ವೀಡಿಯೋನೂ ಹಾಗೆ ಮಾಡಿದ್ದೀನಿ. ನೋಡಿದ್ರಾ ನನ್ನ ಪರಿಸ್ಥಿತಿ. ಯಾರಿಗೂ ಹೇಳೋಣ ನಮ್ಮ ಪ್ರಾಬ್ಲಮ್ನ? ಯಾರಿಗೂ ಹೇಳೋಕ್ಕಾಗಲ್ಲ, ನಾವೇ ಅನುಭವಿಸ್ಬೇಕು. ಈಗ ಅವಳು ಉದ್ದಿನಕಾಳು ತಿಂತಾ ಇದ್ದಾಳೆ. 10-15 ನಿಮಿಷ ಬೇಕು. ಜೊತೆಗೆ ಪಪ್ಪಾಯ ಇತ್ತು, ತುಂಬ ಹಣ್ಣಾಗ್ಬಿಟ್ಟಿತ್ತು, ಕಟ್ ಮಾಡ್ತಾಯಿದ್ದೆ. ಅಮ್ಮ ಕೂಡ ಎದ್ದು ಬಂದರು. ಅಮ್ಮಂಗೆ ಫಸ್ಟ್ ಗಂಜಿ, ಆಮೇಲೆ ಕಾಫಿ ಬಿಸ್ಕೆಟ್, ಆಮೇಲೆ ಸಾರಿ ಗಂಜಿ, ಆಮೇಲೆ ಪಪ್ಪಾಯ, ಆಮೇಲೆ ಕಾಫಿ ಬಿಸ್ಕೆಟ್. ಇದಿಷ್ಟು ಅಮ್ಮನಿಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪನೇ ಕೊಡೋ ಅಂಥದ್ದು, ತಿನ್ನಲಿ ಅಂತ ಅಂದ್ಬಿಟ್ಟು. ಚಾರ್ವಿ ಪಿಲ್ಲೋ ಕವರ್ ಹಾಕೋದು ರೂಮಲ್ಲಿ ಮಧ್ಯಾಹ್ನಲ್ಲ. ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಸ್ನ್ಯಾಕ್ಸ್. ನಾನೆಲ್ಲ ದೇವ್ರ ನೈವೇದ್ಯ ಇಡ್ತಾ ಇದೆಯಾ ಅಂತಂದ್ರೆ ಅಜ್ಜಿಗೆ ನೈವೇದ್ಯ ಇಡ್ತಾ ಇದೆಯಲ್ಲ. ನೋಡಿ ಹೆಂಗ್ ಮಾತಾಡ್ತಾನೆ, ಹೆಂಗ್ ಮಾತಾಡ್ತಾನೆ ನೋಡು. ನೈವೇದ್ಯ ಇಡ್ತಾರೆ ಅವೆಲ್ಲ ಅಂತಾರ ಹಂಗೆ. ಅಜ್ಜಿ ನಾನೇನಂದೆ ನೈವೇದ್ಯ ಅಂದ್ರೆ ಪ್ರಸಾದ. ಇವತ್ತಿನ ದುನಿಯಾಪ್ನ ಆಯ್ತಾ. ನನ್ನ ಮಗಂದು ಒಂದೇ ಪ್ರಾಬ್ಲಮ್ಮು, ಇವತ್ತು ಫಸ್ಟ್ ಡೇ ಹೋಗ್ಬೇಕಾ ಅಂತ. ಹೋಗಲೇಬೇಕು ಅಂತ ನಾನು ಇಡ್ಲಿ ಮುಟ್ಟು ನೋಡ್ತಾ ಇದ್ದೆ, ಹರಡಾಗಿದೆಯಾ, ಸಾಫ್ಟಾಗಿ ಬಂದಿದೆಯಾ ಅಂತ. ಸಾಫ್ಟಾಗಿ ಫ್ಲಫಿ ಅನ್ನಿಸ್ತಪ್ಪ, ಸಮ್ಮರ್ ಅನ್ನಿಸ್ತೆ. ಗಣಪತಿ ಹಬ್ಬ ಅನ್ನಿಸ್ತಾ. ಎಲ್ಲಿಗೆ ಹೋಗ್ಬೇಕಪ್ಪ ಇವತ್ತಿಂದ? ಕಾಲೇಜ್ ಇದೆ, ಕಾಲೇಜ್ಗೆ ಹೋಗ್ತೀಯ. ಇನ್ನೆಲ್ಲಿಗೆ ಹೋಗ್ಬೇಕಪ್ಪ ಬೇಬು ಹೇಳು. ಟ್ರಿಪ್ಪು. ಯಾವ ಟ್ರಿಪ್ಪಪ್ಪ?
ಹೊಡೆದಲ್ಲ 20 ದಿನ ಆಸ್ಪತ್ರೆ ಮನೆ ಅಂತ. ಆಟ ಆಡಕ್ಕೂ ಬಿಡ್ಲಿಲ್ಲ. ಏನು ಆಟ ಆಡೋಕೆ ಬಿಡ್ಲಿಲ್ಲ ಕಂದ, ಏನು ಆಟ ಆಡ್ಬೇಕಪ್ಪ ಬೇಬಿ ನಿನ್ಗೀಗ ಕಾಲೇಜ್ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ. ಯಾವ ಮಕ್ಕಳು? ಬೇರೆ ಸಬ್ಸ್ಕ್ರೈಬರ್ ಮಕ್ಕಳನ್ನ ಎಲ್ಲಿಗೆ ಗ್ರೌಂಡ್ಗೆ ಹೋಗ್ತಾರೆ. 1:30 ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ ಬರ್ತಾರೆ, ಆಟ ಆಡ್ಕೊಂಡು ಮಧ್ಯಾಹ್ನ ಬಂದು ತಿರ್ಗಾ ಊಟ ಮಾಡ್ಕೊ ಹೋಯ್ತಾರೆ. ನನಗೆ ಯಾರು ಆ ಥರ ಸಬ್ಸ್ಕ್ರೈಬರ್ ಮಕ್ಕಳು ನಮ್ಮ ಮಕ್ಕಳು ಆಟಕ್ಕೆ ಹೋಗೋರೆ ಅಂತ ಯಾರು ಕಮೆಂಟಲ್ಲಿ ಹೇಳಿಲ್ಲ. ಕೇಳ್ತೀನಿ ಈಗ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಯಾರ ಮಕ್ಕಳನ್ನ ನೀವು ಹಿಂಗೆ ಡೈಲಿ ಆಟಕ್ಕೆ ಕಳಿಸ್ತೀರಾ ಗ್ರೌಂಡ್ಗೆ ಈ ಸಮ್ಮರಲ್ಲಿ ಬಿಸಿಲಲ್ಲಿ? ಕಮೆಂಟಲ್ಲಿ ಹೇಳಿ. ಕೇಳ್ತಿದ್ದೀನಿ, ಕಮೆಂಟಲ್ಲಿ ಹೇಳ್ಬೇಕು ನೀವು ನನಗೆ. ರಜಾ ಹಾಕಿಸ್ಬಿಟ್ಟು ಕಳಿಸ್ಲಾ? ಹೇಳಿ ಫ್ರೆಂಡ್ಸ್, ನನ್ನ ಲವ್ಲಿ ಅಕ್ಕ ತಂಗಿರ, ನಿಮ್ಮ ಮಕ್ಕಳನ್ನ ಹಿಂಗೆ ಬೆಳಗ್ಗೆ ಹೋದರೆ ಸಂಜೆ ತನಕ ಗ್ರೌಂಡ್ ಕಳಿಸ್ತೀರಾ ಸಮ್ಮರಲ್ಲಿ ಬಿಸಿಲಲ್ಲಿ ಆಟ ಆಡೋಕ್ಕೆ? ತಲೆ ಸುತ್ತಿ ಬೀಳಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ? ಅವ್ರು ಯಾರು ಇಲ್ಲ, ಕಳ್ಸಿಲ್ಲ, ನಾವು ಕಳ್ಸಲ್ಲ ಅಷ್ಟೊತ್ತು ಅಂದ್ಬಿಟ್ಟು ಟ್ರೈನ್ ಮಾಡಿಸ್ಕತಿಯಾ? ಚಾಲೆಂಜು ಬೆಳಗ್ಗೆ 6 ಗಂಟೆಗೆ ಕಳಿಸ್ತಾರೆ ಪಾಪ. ನಿಂಗೆ ವಾಕ್ ಮಾಡಕ್ಕೆ ಕಾಲು ನೋವು. ಜೂನ್ 1 ಇಂದ ನಿನ್ಗೆ ಹಿಂದಿ ಇಲ್ಲ ಕಂದ, ನೀನ್ ಹಿಂದಿ ಬರಿಬೇಡ ಬೇಬಿ. ಅದು ನ್ಯಾಷನಲ್ ಸಬ್ಜೆಕ್ಟ್, ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಗೊತ್ತು. ಈಗ ಹಿಂದಿ ಕತೆ ಮುಗೀತು, ನೀನ್ ಹಿಂದಿ ಮಾರ್ಕ್ಸ್ ತಂದು ದಬಾಕಿರೋದು ಗೊತ್ತು ನಂಗೆ. 49 ಇಂಟರ್ನಲ್. ಮ್ಯಾಥ್ಸ್ ಸೈನ್ಸ್ ಬಿಡ, ನಂದು ಮ್ಯಾಥ್ಸ್ ನಂದು ಬಂದಿದೆ. ಬರೀ ನನ್ನ ಮ್ಯಾಥ್ಸ್ ಕಟ್ಕೊಂಡು ಏನು ತಾತುಂಗು ನಿಂಗೂ ಅಷ್ಟೇ. ಬೆಳಗ್ಗೆ ನಿಂಗೂ ನಿನ್ನ ತಾತುಂಗು ನನ್ನ ಆಡ್ಕತ್ತವನೆ, ನನ್ನ ಮಾರ್ಕ್ಸ್ ಕಮ್ಮಿ ಅಂತೆ. ನಂದನ್ ಬಿಡ, ನನ್ನ ಜೀವನ ಮುಗೀತು ಕಣ, ನಿನ್ನ ಜೀವನ ನೋಡ್ಕೊಳ್ಳೋ. ಅಷ್ಟೇ. ಈಗ ಕುತ್ಕೊಂಡು ನಾನು ಸ್ವಾಭಿಮಾನದಿಂದ ಏನೋ 4 ಕಾಸು ದುಡ್ಕೊಂಡು ನಾ ತಿಂತಾ ಇದ್ದೀನಿ. ಡಿಗ್ರಿ ಎಕ್ಸಾಮು ಮಾಡಿದ್ರೆ ಬರಿಬೋದು. ಏನಕ್ಕೆ? ಇದೇ ದೊಡ್ಡ ಎಕ್ಸಾಮ್ ಆಗೈತಲ್ಲ, ನನಗೆ ಫ್ರೀ ಇಲ್ಲ ಅಷ್ಟೇ. ದುಡ್ಡಿಲ್ಲ ನನ್ನ ಹತ್ರ. ದುಡಿತೀನಿ ಕಾನ್ಫಿಡೆಂಟ್. ಐ ಹ್ಯಾವ್ ಎ ಕಾನ್ಫಿಡೆಂಟ್. ದುಡ್ದಿಲ್ಲ ಹೌದು, ದುಡ್ದಿಲ್ಲ ಮಗನೆ. ಅಮ್ಮ ಅವ್ರೇನೋ ನಮ್ಮನ್ನು ಸಾಕೋದು ಬೇಡ, ಅವರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ರನ್ನ ಸಾಕೊಳ್ಳಿ. ಅವ್ರೇನು ನಮ್ಮನ್ನು ಸಾಕೋದು ಬೇಡ, ಅವ್ರನ್ನ ಸಾಕೊಳ್ಳಿ. ಹ್ಞೂ ಕಣಪ್ಪ, ನನ್ನನ್ನು ನಾನೇ ಸಾಕತ್ತೀನಿ. ನನ್ನನ್ನೇನು ನೀನು ಸಾಕ್ಬೇಡಕ್ಕಂದ. ನೀನು ಅಜ್ಜಿನ ಸಾಕ್ತೀಯಾ? ನೋಡ್ತಾ ಇದ್ದೀನಲ್ಲ ಸಾಕ್ತಾ ಇರೋದ ನೀನು. ಚಾರ್ಬಿ ತಗೋ ಇಡಿ, ಟೈಮ್ ಆಯ್ತು, ನನಗೆ ಕೆಲಸ ಐತೆ. ಬಂದ? ಚಟ್ನಿ ಎಲ್ಲ ವೆರೈಟಿ ಮಾಡಿರೋದು. ಈಗ ಚಿಕ್ಕದು ಆಟ ಆಡೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ. ಹಾಕ್ಕೊಟ್ರ ಸುಮ್ಮನೆ ತಿನ್ಬೇಕು. ಆ ಸಾಗು ಹೆಂಗೈತೆ ಅಂತ ತಿನ್ ನೋಡ್ಲಿಲ್ಲ, ಆಲೆ ಮೊಸರು ಹಾಕತ್ತವಳೆ. ಲೆಕ್ಕ ಹಾಕೋ. ಉಣ್ಣು ಆಗ್ಬೇಕಾದ್ದೆ ನಿಂಗೆ. ಸ್ವಲ್ಪ ತಿನ್ನೋದು ಕಮ್ಮಿ ಮಾಡ್ತೀಯ. ಪುಟಾಣಿದ ಆಟ ಆಡಕ್ಕಾಗಲ್ಲ ಅನ್ನಲ್ಲ, ನಾನು ಕೆಲಸ ಐತೆ ನನಗೆ. ಅಮ್ಮ ಇಡ್ಲಿನ ದೋಸೆನಾ? ಇಡ್ಲಿ ಮಾಡಿಟ್ಟಿದ್ದೀನಿ. ಪನ್ನೀರ್ ತರ್ಸಪ್ಪ ಅಪ್ಪಂಗೆ ಹೇಳ್ಬಿಟ್ಟು. ನಿನ್ನ ದುಡ್ಡೆಲ್ಲ ಐತಪ್ಪ? 1 kg ಟೈಮ್ ನೋಡಲಿ ವಿಕಾಸ್. ದೇವಸ್ಥಾನಕ್ಕೆ ಹೋಗ್ಬೇಕು. 9:30ಗಲ್ಲ, 10 ಗಂಟೆಗೆ. ಓಹೋ ಬೇಬಿ ತಗೋ ಬ್ರೇಕ್ಫಾಸ್ಟ್. ಸತ್ಯಾಗ್ರಹ ತಿನ್ಬಿಟ್ಟು ಮಾಡು. ಸತ್ಯಾಗ್ರಹ ಚೆನ್ನಾಗಿ ಬಾರಿಸ್ಬಿಟ್ಟು ಮಾಡು.
ನೀ ತಿನ್ನೋ ಅಜ್ಜಿ ಏನು ತಿನ್ಸೋ ಅವಶ್ಯಕತೆ ಇಲ್ಲ. ಚಾರ್ವಿ ಅಕ್ಷರಗಳನ್ನ ನೆಟ್ಟಗೆ ಬರೀ ಅರ್ದ್ಬಿಟ್ಟು ಬಿಸಾಕ್ಬಿಟ್ಟು ಫಸ್ಟಿಂದ ಬರೆಸ್ತೀನಿ. ಸ್ವಲ್ಪ ಎಲ್ಲ ಮರ್ತ್ಕೊಂಡಿದ್ದಾಳೆ ಅಂತ ಸ್ವಲ್ಪ ರಿವಿಷನ್ ಆ ಥರದ್ದೆಲ್ಲ ಬರೆಸ್ತಾ ಇದ್ದೆ ಕೂತ್ಕೊಂಡು. ಜೊತೆಗೆ ಈ ಕಡೆ ನನ್ನ ಕೆಲಸ ಗೊತ್ತಲ್ಲ ನಿಮಗೆ, ದೋಸೆ ಹಾಕೋಣ ಅಂತ ದೋಸೆ ಕೂಡ ಆಗ್ತಾಯಿದೆ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತವಾಗೆ ಕಚ್ಚತನ ಇರಲಿಲ್ಲ. ಅಮ್ಮ ನಾನು ಒರೆಸ್ತೀನಿ. ನೀನೇನು ಒರೆಸ್ಬೇಡ, ಹೋಗಿ ತಿನ್ನಪ್ಪ, ನಾವು ಒರೆಸ್ತೀನಿ. ನೀನೇನು ದಬ್ಬಾಕ್ಬೇಡ, ನಾನು ಬಂದರೆ ನೀನೊಂದು ದಬ್ಬಾಕ್ಬಿಡ್ತೀನಿ. ನನಗೆ ಕೆಲಸ ಮಾಡೋ ಟೈಮಲ್ಲಿ ಅಡುಗೆ ಮನೆಗೆ ಬಂದರೆ ಎತ್ತು ವಾಟ್ರ್ ಬಾಟ್ಲ್ ಎತ್ತಿಟ್ಕೊ. ಅಡುಗೆ ಮನೆ ಫ್ರೀ ಬಿಡು, ಜಾಗನೇ ಇಲ್ಲ ಅಡುಗೆ ಮನೆ. ನಂಗೆ ಬ್ಲ್ಯಾಕ್ ಕಲರ್ ವಾಟರ್ ಬಾಟಲ್ ಬೇಕು, ಅದು ಬ್ಲ್ಯಾಕ್ ಎಕ್ಸ್ಚೇಂಜ್ ಮಾಡಿಸ್ಕೊ. ಅಷ್ಟೇನಾ, ಇನ್ನೇನು ಇಲ್ವಾ? ಏನು ಇವಾಗಲೇ ಕಾಲೇಜು ಕಳ್ಸಕ್ಕಾಗ್ತಿದ್ಯಲ್ಲ ಮನೆ? ಯಾರು ನಿಂಗೆ ಇವೆಲ್ಲ ಹೇಳ್ಕೊಟ್ಟಿದ್ದು? ಸುಮ್ಮನೆ ಹೇಳಿ. ಸುಮ್ಮನೆ ಅದೇ ಹಂಗೆ ಹೇಳ್ತೀಯ. ಒಂದು ವಾರ ಎರಡು ದಿನ ಬಿಟ್ಕೊಂಡು ಹೋಗ್ಬೇಕು. ಫಸ್ಟ್ ಡೇ ಹೋಗ್ಬಾರ್ದಾ? ಏನಕ್ಕೆ? ಎಲ್ಲರೂ ನೀನು ಕಣ್ಣೆಸ್ರು ಹಾಕ್ಬಿಡ್ತಾರೆ ಚಂದುಳ್ಳಿ ಮುಖಕ್ಕೆ, ಚಂದುಳ್ಳಿ ಸುಂದ್ರಂಗೆ. ಅದಕ್ಕೆ ಹಾಕಿತ್ತು ಹೇರ್ ಸ್ಟೈಲ್ ಎಲ್ಲ ಒಳ್ಳೆ ಮಂಕಿ ಥರ ಬಂದಿತ್ತು. ಮಂಕಿ ಥರ ಅಲ್ಲ, ಮುಂದೆಗಡೆ ಇರೋದು ನಾನೇ ತೆಗೆದ್ಬಿಟ್ಟು ಬೋಳಿಸ್ಬಿಡ್ತೀನಿ. ತಗೊಂಡು ಮುಂದೆಗಡೆ ಬಿಡಿಸ್ಕೊಂಬಂದಿರ ಬಂದು ಒರೆಸೋ ತನಕ ಇರಬೇಕು. ಎರಡೇ ಕೈ ಇರೋದು ನನಗೆ, ಒರೆಸ್ಬಾರ್ದ? ಅಮ್ಮ ಅವ್ನು ತಿಂತಾನೆ, ನೀನು ಎದ್ದೇಳಮ್ಮ. ನೀನು ಎಲ್ರಿಗೂ ತಿನ್ನಿಸ್ತಾ ಕೂತಿರೋ, ಹೋಗು ನೀನು ಬ್ರಷ್ ಮಾಡ್ಕೊಂಬ. ನೀನು ಆಮೇಲೆ ಎಕ್ಸಸೈಸ್ ಮಾಡುವೆ, ತಿನ್ಬಿಡು, ಬಿಸಿ ಬಿಸಿದು ಆಮೇಲೆ ಮಾಡುವೆ. ನೀನು ಅವಾಗಿಂದ ಏನು ಮಾಡ್ತಾ ಇದ್ದೆ? ಸುತ್ತದಲ್ಲ ನೀನು, ನಾನು ಹೇಳಿರೋದು ಮಾಡ್ಬೇಕು ನೀನು. ಸರಿ, ಎದೋಳು ಮೇಲೆ ನೀನೇ ತಿನ್ಬಿಡು, ಆರೋಗ್ಯವೆಲ್ಲ. ಹಾ, ನೋಡ್ಕೋ, ಎರಡು ಸಾಕು ಮಮ್ಮಿ, ಒಂದೇ ಸಾಕು ಮಮ್ಮಿ. ನೋಡಿ ಎಲ್ಲಾರು ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಹೂವೆಲ್ಲ ಎತ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದು ಎಲ್ಲದಕ್ಕೂ ಹೂವು ಇಟ್ಟು ಪೂಜೆಗೆ ಅನುವು ಮಾಡಿಕೊಂಡೆ ಬೇಗ ಬೇಗ ಪೂಜೆ ಸ್ಟಾರ್ಟ್ ಮಾಡಿದೆ. ರಾಧೆ ಕೃಷ್ಣ ರಾಮ್ ಜಯ ಸಾಯಿ ರಾಮ್ ಜಯ ಸಾಯಿ ರಾಮ್ ಹರೆ ಹರೆ ಬೋಲೋ ರಾಧೆ ಕೃಷ್ಣ ರಾಮ್. ಇವತ್ತು ಪುಷ್ಯ ನಕ್ಷತ್ರ, ಇವತ್ತು ಡೇ ಫುಲ್ಲು ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿ ಪೂಜೆ ಕೂಡ ಮಾಡಿದೆ. ಶರಣಂ ಗುರುಭ್ಯೋ ಶರಣಂ ಗುರುಭ್ಯೋ ಶರಣಂ ಗುರು ರಾಘವೇಂದ್ರಾಯ ನಮೋ ನಮಃ. ಇವತ್ತು 9 ಪತ್ತಿ ಆರಾಧನೆ ಕೂಡ ಮಾಡಿದೆ. ಗುರುವಾರ ಅಲ್ವಾ ಅಂತ ಅಂದ್ಬಿಟ್ಟು, ರಾಯರ ವಾರ ಅಂತ ಅಂದ್ಬಿಟ್ಟು, ಸೊ ನನ್ನ ಮಗನ ಕರೆದ್ಬಿಟ್ಟು ಬಾಯಲ್ಲಿ ಫಸ್ಟು ಪೂಜೆ ಮಾಡು, ಮಹಾಮಂಗಳಾರತಿ ಮಾಡು ಅಂತ ಹೇಳಿ ಟಿ ವಿ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಇನ್ನೂ ಟೈಮ್ ಇದೆ, ಅಮ್ಮ ಬರೋಕ್ಕೆ ಇನ್ನೂ ಟೈಮ್ ಇದೆ ಅಂತ. ಬಿಕಾಸ್ ಇವತ್ತು ನಾನೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವನ್ನ, ಡೇ ಫಸ್ಟ್ ಆಗಿರೋದ್ರಿಂದ. ಇವತ್ತು ಅವರ ಕಾಲೇಜಲ್ಲಿ ಕೂಡ ಒಂದು ಸರಸ್ವತಿ ಪೂಜೆ ಇಟ್ಕೊಂಡಿದ್ದಾರೆ ಸಿಂಪಲ್ಲಾಗಿ, ಸೊ ಅದಕ್ಕೂ ಕೂಡ ಅಟೆಂಡ್ ಮಾಡಿ ಅಂತ ಮೆಸೇಜ್ ಬಂದಿತ್ತು. ಸೊ ಹಾಗಾಗಿ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಅವನ ಕೈಲಿ ಪೂಜೆ ಮಾಡಿಸಿ ಮಹಾಮಂಗಳಾರತಿ. ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ? ಪರವಾಗಿಲ್ಲ, ಇನ್ನೂ 10 ಸತಿ ಮಾಡಲಿ, ಪರವಾಗಿಲ್ಲ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಅಪ್ಪನಿಗೆ ನಮಸ್ಕಾರ ಮಾಡ್ಕೋಬಾ. ಅಪ್ಪಂಗೆ ಬಾ ಮಾಡು, ಮುಚ್ಕೊಂಡು ಹಿಂಗೆ ನಾಚ್ಕೊಳ್ಳೋದು. ನಮಸ್ಕಾರ ಮಾಡ್ಕೋ ಕಾಲ್ಗೆ. ಸ್ನಾನ ಮಾಡದೇ ಇದ್ರೆ ಆಶೀರ್ವಾದ ಮಾಡು. ಫಸ್ಟ್ ಡೇ ಅವ್ನ ಕಾಲೇಜು, ಆಶೀರ್ವಾದ ಮಾಡೋಕ್ಕೆ ಸ್ನಾನನೇ ಮಾಡಬೇಕಾ? ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡು. ನಮಸ್ಕಾರ ಮಾಡ್ಕೊಳ್ಳೋ ಅಂದ್ರೆ ಇದ್ಯಾಕೆ ಎದೊಳ್ಳ ಅಂತೀಯ? ತಳ್ಳೋದು ತಲೆ ಗುಡ್ದದು ಮಾಡ್ದಾ? ನನಗೆ ಬಾ ದೇವಸ್ಥಾನಕ್ಕೆ ಹೋಗೋಣ. ಇರು ತಗೊಂಡ ಅಂದವೇ ಹೋಗುವಾಗ ತುಳಸಿ ತಗೊಂಡು, ಸೊ ತುಳಸಿ
ಸಾಯಿಬಾಬಾ ದೇವಸ್ಥಾನಕ್ಕೆ ಫಸ್ಟ್ ಹೋಗೋಣ ಅಂದ್ಕೊಂಡೆ. ಫಸ್ಟ್ ರಾಯರ ಮಠಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ರಾಯರ ಮಠಕ್ಕೆ ಬಂದೆ. ಬಿಕಾಸ್ ಯಾಕಂತಂದರೆ ಸಾಯಿಬಾಬಾ ಅಂದ್ಕೊಂಡೆ. ಹೆಂಗೆ ಇದ್ದರೂ ಒಂದೇ ಟ್ರಾವೆಲ್ ಮಾಡಲೇಬೇಕು, ಲೇಟ್ ಆಗೇ ಆಗುತ್ತೆ. ಇಲ್ಲಿಂದಲೇ ಮುಗಿಸ್ಕೊಂಡು ರಾಯರ ಮಠಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ತುಂಬ ಚೆನ್ನಾಗಿತ್ತು ಅಲಂಕಾರ. ಇವತ್ತು ರಾಯರಿಗೆ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಪ್ರತಿ ಸಲ ಬೆಣ್ಣೆ ಅಲಂಕಾರ ಮಾಡೋರು, ಇವತ್ತು ಲೈಟೆಲ್ಲ ಕಲರ್ ಲೈಟೆಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಪ್ರಸನ್ನ ಗಣಪತಿ ಮತ್ತು ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ಕೂಡ ಇದಿರೋದು ಆಂದೋಲನ ಸರ್ಕಲ್ ಮೇ ಬಿ, ಅಲ್ಲಿಗೆ ಬಂದ್ವಿ. ಸೊ ಅಲ್ಲೂ ಕೂಡ ಅಷ್ಟೇ. ಸೊ ಅರ್ಚನೆ ನಡೀತಾ ಇತ್ತು. ಅಲಂಕಾರ ಮಾತ್ರ ಒಂದು ಕ್ಲಾಸ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಬ್ಲೆಸ್ಸಡ್ ಡೇ ಅಂತ ಹೇಳ್ಬೋದು. ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಬಿಕಾಸ್ ಅಮ್ಮಂಗೆ ತಿಂಡಿ ಕೊಟ್ಟಿರಲಿಲ್ಲ. ಇನ್ನು ಬೇಗ ಕೊಟ್ಟಿರೋದೆಲ್ಲ ಖಾಲಿ ಮಾಡಿರ್ಬೇಕು ನಾನು. ಇಷ್ಟಪ್ಪ ಆಯ್ತದೆ ಏನು ಬಾಯಿ ಮುಚ್ಕೊಂಡು ತಿನ್ನು. ಏನಾಗಲ್ಲ, ಅಲ್ಲಿ ಹಾಕಿರೋದೆ 2 ಇಡ್ಲಿ ತಿನ್ನು. 2 ಇಡ್ಲಿ 2 ದೋಸೆ 4 ಇಡ್ಲಿ ತಿನ್ನಕ್ಕೆ ಸಾಕು, ಸುಸ್ತು ಐತೆ. ಇನ್ಮೇಲಿಂದ ಅವನಿಗೆ ಈಗಲ್ಲ, ಇನ್ಮೇಲಿಂದ ಇರೋದು ಅವನಿಗೆ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಡ್ರಿಲ್ ಮಾಡೋದು. ಯಾರಿಗೆ ಅನ್ನೋರಿಗೆ ಯಾರ ವೈಟ್ ಸಾಕತ್ತಾರ ಆ ಪ್ರಪಂಚದ ಮೇಲೆ. ಯಪ್ಪ ದೇವ್ರೆ, ನೀನೇ ಉಜ್ಜಬೇಕು ಹೇಳಿದ್ದೀನಿ. ಹ್ಞೂ ಹಾಂ, ನಾನಿರೋದು ರೀಲ್ಸ್ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ. ಗೊಪ್ಕೊಂಡ್ನಲ್ಲ, ನನ್ನ ಕೆಲಸನೇ ಅದು ತಾನೇ. ಅಮ್ಮ ನೀನು ಹೋಗಿ ತಿಂಡಿ ತಿನ್ನಮ್ಮ. ನೋಡಿ ನಮ್ಮಮ್ಮನ ಎಷ್ಟು ಹೇಳಿದ್ರು ಹೋಗ್ತಾ ಇಲ್ಲ. ಅವ್ನು ಕರ್ಕೊಂಡು ಹೊಟ್ಟೋಗ್ತೀಯಾ, ಅವ್ನು ಹೋದ್ಮೇಲೆ ತಿಂತೀನಿ ಅಂತ ನಿಂತಿದ್ದಾರೆ. ಏನು ಲವ್ವು ನೋಡಿ ಮೊಮ್ಮಗನ ಮೇಲೆ. ನಮ್ಮ ಫೇಲ್ ಆಗಿರೋ ಹಿಸ್ಟ್ರಿನೇ ಇಲ್ಲ. ಅದ್ರಲ್ಲಿ ಫೇಲ್ ಆಗಿರೋದೇ ನಿಮ್ಮ ಅಪ್ಪನ ಸೆಲೆಕ್ಷನ್. ಅದು ನಿಮ್ಮ ತಾತ ಮಾಡಿರೋ ಸೆಲೆಕ್ಷನ್. ಅದು ನಿಮ್ಮ ಅಪ್ಪನ ಯೂನಿಫಾರ್ಮ್, ಅದು ಸ್ಟೈಲ್ ವಾಲ ಅಲ್ಲ, ಪವರ್. ಅಲ್ಲ ಅಜ್ಜಿ ಏನೋ ಕೇಳ್ತಾ ಇತ್ತು ನೋಡು, ಜಂಪು. ಆ ಪ್ಯಾಂಟ್ ಹಾಕೊಂಡಿದ್ರೆ ಇವಾಗ ಸೂಟ್ ಐತಿತಾ? ಫುಲ್ಲು ಬ್ಲ್ಯಾಕ್ ತಂದಿದ್ಯಲ್ಲಮ್ಮ, ಯಾರಮ್ಮ ನಿಂಗೆ ಹೇಳ್ಕೊಟ್ಟು? ಶೂನ ವೈಟ್ ತತರ ಒಂಚೂರು ಶೂನು ವೈಟ್, ಅದು ಅವರು ಮೆನ್ಷನ್ ಮಾಡ್ತಾರೆ ಬ್ಲ್ಯಾಕ್. ಸ್ಪೋರ್ಟ್ಸ್ ಶೂಗೆ ವೈಟ್ ಇರಲ್ವಾ? ಇರಲ್ಲ. ಹ್ಞೂ ಅದೇ ಅವನು ಅಲ್ಲಿ ಹೋಗೋಣ. ಅಯ್ಯೋ ಅಯ್ಯೋ, ಏನು ಕಣ್ಣೆ ಸ್ರಾಬಿಟ್ಟೈತೆ ನನಗೆ ಮಾಡೋದು. ನಿಂಗೆ ಯಾಕೆ ಇಷ್ಟೊಂದು ಉಳ್ಕೋತಾ ಇದೆಯಾ ಅಂತ ಸುಂದ್ರಂಗೆ. ನನಗೆ ಮಾಡಲಿಲ್ಲ ಅಂತ. ನೀನು ಹೋಗಮ್ಮ ತಿಂಡಿ ತಿನ್ನೋ. ಅಪ್ಪ ಬತ್ತ ನೋಡೋ. ಭಗವಂತ ಕಾಪಾಡಪ್ಪ ಭಗವಂತ. ಯಾಕೆ ಹಿಂಗೆ ಸಿಲಿಂಡ್ರೆಲ್ಲ ಯಾರು ಹಿಂಗೆ ಈಚೆ ಎತ್ತಿಕ್ಕಿರೋದು? ಏನಕ್ಕೆ ಸಿಲಿಂಡ್ರ್ ಜೊತೆ ಇನ್ಸಲ್ಟ್ ಮಾಡೋ, ಇನ್ಸಲ್ಟ್ ಮಾಡೋ. ಹ್ಞೂ, ಮತ್ತೆ ಯೂನಿಫಾರ್ಮ್ ಬರುತ್ತೆ. ಯೂನಿಫಾರ್ಮ್ ಬಂದಮೇಲೆ ಟೈ ಹಾಕ್ಕೊಳ್ಳೇಬೇಕು. ನಾಲ್ಕು ನೋಟ್ ಬುಕ್ಸ್ ಎತ್ಕೊಂಡಿದ್ಯಾ? ನಿಮ್ಮ ಅಪ್ಪಂಗೆ ಬಾಯ್ ಮಾಡ. ಬಾಯ್ ಪಪ್ಪ. ಲವ್ ಯು ಪಪ್ಪ ಹೇಳ. ಇರಲಿ ಹೇಳ. ಸ್ಟೈಲ್ ಮಾಡೋಕೆ ಹೋಯ್ತಾವನ ಇವನು, ಕಾಲೇಜ್ಗೆ ಹೋಯ್ತಾವನ ಅಂತ ಡೌಟ್ ಸ್ಟಾರ್ಟ್ ಆಗೋಯ್ತು. ನಾನು ತಂದಿರೋ ಶೂಸೇ ಒಪ್ಪುತ್ತಾ ಇಲ್ಲ. ವೈಟ್ ಲೈನ್ ಇರಬೇಕಿತ್ತು, ಆ ಲೈನ್ ಇರಬೇಕಿತ್ತು ಅಂತ ಡವ್ ಹೊಡಿತವನೆ. ಅದಕ್ಕೆ ಹೇಳ್ತಾ ಇದ್ದೆ, ಅದು ಶೋಕಿ ಶೂಸ್ ಅಲ್ಲ, ಯೂನಿಫಾರ್ಮ್ ಶೂಸು ಕಂದ. ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ ಬ್ಲ್ಯಾಕ್ ಶೂಸು ಕಂಪಲ್ಸರಿ, ಫುಲ್ ಬ್ಲ್ಯಾಕ್ ಶೂಸ್ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೆ, ಅಮ್ಮ ಪ್ರಿನ್ಸಿಪಲ್ನ ಬೇಕಾದ್ರೆ ಯಾಮಾರಿಸ್ಬಿಡ್ಬೋದು, ನಿನ್ನ ಯಾಮಾರ್ಸೋಕ್ಕಾಗಲ್ವಲ್ಲಮ್ಮ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಮ್ಮನೇ ಅಂತ. ಏನಿಲ್ಲ, ಚೆನ್ನಾಗೈತೆ. ಹಾಕೊಂಬಂದಿರೋರು ಏನಂಗಿಲ್ಲ, ಅಕ್ಕಿಪಿಕ್ಕರಂಗೆ ಯೂನಿಫಾರ್ಮ್ ಥರ ಇರಬೇಕದು. ಬಾ ಮುಂದೆ ವೀಡಿಯೋ ಮಾಡ್ಕೊತಾರೆ. ಮುಂದೆ ಅವರೆಲ್ಲ ಫೋಟೋ ತೆಗಿತಾರೆ. ನಡಿ ಮುಂದೆ. ಸೂಪರ್ ನೀಟಾಗಿ ಬಂದು ಇನ್ಶರ್ಟ್ ಮಾಡುವ ಅಂದರೆ ಇನ್ಶರ್ಟೇ ಮಾಡ್ತಾಯಿಲ್ಲ.
ನಾನು ಕರೆಕ್ಟಾಗಿ 9:45ಗೆ ಸ್ಕೂಲ್ ಕ್ಯಾಂಪಸ್ಗೆ ಹೋಗಿದ್ದೀನಿ. ಬಟ್ ನಾವು ಹೋಗೋಷ್ಟರಲ್ಲಿ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಇವರೇನೆಲ್ಲ 9 ಗಂಟೆಗೆ ಬಂದು ಕೂತ್ಕೊಬಿಟ್ಟವ್ರ ಅಂತ ಆಶ್ಚರ್ಯ ಆಗೋಯ್ತು ನನಗೆ. ಯಾಕಪ್ಪ ಇಷ್ಟು ಬೇಗ, ನಾನೇ ಲೇಟಾ ಅಂತ, ಯಾಕಂದರೆ ನನಗೆ ಚೇರೇ ಸಿಗಲಿಲ್ಲ. ಸೊ ಅಲ್ಲೋಗಿ ಎಲ್ಲ ಎಂಟ್ರಿ ಮಾಡಿಸಿ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂಥ ಎಡವಟ್ಟು ಆಗಿದೆ ಇವತ್ತು ಅಂದರೆ ಏನಾಯಿತು ಎತ್ತ ಅಂತ ಮುಂದೆ ಹೇಳ್ತೀನಿ. ಮೈಗ್ರೇಷನ್ ಸರ್ಟಿಫಿಕೇಟ್ನ ನಾನು ತೊಗೊಂಡೇ ಇಲ್ಲ. ಎಲ್ಲ ಒಬ್ಬಳೇ ಓಡಾಡಿ DC ಇಂದ ಹಿಡ್ದು ಸ್ಟಡಿ ಸರ್ಟಿಫಿಕೇಟಿಂದ ಹಿಡ್ದು ಮತ್ತು ಮಾಸ್ ಕಾರ್ಡ್ಸಿಂದ ಹಿಡ್ದು ಇನ್ಕಮು ಮತ್ತು ಆದಾಯ ಕ್ಯಾಸ್ಟ್ ಸರ್ಟಿಫಿಕೇಟಿಂದ ಹಿಡ್ದು ಎಲ್ಲನೂ ಒಬ್ಬಳೇ ಓಡಾಡಿದ್ದೀನಿ. ಜೊತೆಗೆ ಹಾಸ್ಪಿಟ್ಲು ಮನೆ ಅಂತಲೂ ಒಬ್ಬಳೇ ಓಡಾಡಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ ಅಪ್ ಟು ಡೇಟು. ಮೈಗ್ರೇಷನ್ ಸರ್ಟಿಫಿಕೇಟ್ನ ನಾನು ತಗೊಂಡೇ ಇಲ್ಲ. ಎಂಥ ಎಡವಟ್ಟು ಮಾಡಿದ್ದೀನಿ ಅಂದರೆ ಅದ್ರ ಮೇಲೆ ನನ್ನ ಕಣ್ಣೇ ಹೋಗಿಲ್ಲ. ಅದು ಕಂಪಲ್ಸರಿ ಅಂತೆ. ಜೊತೆಗೆ ನನ್ನ ಮಗ ಎಂಥ ದೊಡ್ಡ ಕೆಲಸ ಮಾಡಿದ್ದಾನೆ ಅಂದರೆ ನನಗೆ ಹಿಡ್ದು ಕುಕ್ಕು ಅಷ್ಟು ಕೋಪ ಬಂತು, ಸಿಟ್ಟು ಬಂತು. This positive energy will continue next coming 2 years, right? So, sir, why we are doing puja here? First thing. ಆಲ್ ದ ಬೆಸ್ಟ್. ಬೇಕಾಗತ್ತೆ. ಇವಾಗ ಹೋಗು. ಬಾಯ್. ಯಪ್ಪ ಆಯಿತು ಇಲ್ಲ. ಒಂದು ಕ್ಲಾಸ್ಗೆ ಹೋದ. ನಾನಿವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಂತೆ, ಸ್ಲಿಪ್ ಕೊಟ್ಟಿದ್ದಾರೆ. ಐ ಥಿಂಕ್ ಅದು ಸ್ಟೇಟ್ ಟು ಸ್ಟೇಟ್ ಸಿಲೆಬಸ್ಗೆ ಕೊಡಲ್ಲ ಅನ್ಕೋತೀನಿ. CBSE ಟು ಸ್ಟೇಟಿಗೆ ಸಿಗುತ್ತೆ ಅನ್ಕೋತೀನಿ. ಸರಿ ಕ್ಲಾರಿಫೈ ಇಲ್ಲ. ಬಟ್ ವಿಚಾರಿಸ್ಬೇಕು. ಈಗ ಸ್ಕೂಲ್ ಹತ್ರ ಹೋಗಬೇಕು, ಕೇಳಬೇಕು. ಇನ್ನು ಮಿಕ್ಕಿದೆಲ್ಲ ಸರ್ಟಿಫೈ. ಸತೀಶ್ ಕಾಲ್ ಮಾಡಿ. ನನ್ನ ಮಗ ಎಂಥ ಎಡವಟ್ಟು ಕೆಲಸ ಮಾಡಿದ್ದಾನೆ ಅಂದರೆ SSLC ಇದು ಆಲ್ ಟಿಕೆಟ್ನ ಏನಕ್ಕಮ್ಮ ಇದು ಯೂಸ್ ಇಲ್ಲ ಅಲ್ವಾ, ಮುಗೀತಲ್ವಾ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ದಾನೆ. ಸೊ ಈ ಕಿತಾಪತಿ ಮಾಡಿರೋದು ಅವನೇ. ಈಗ ಆಲ್ ಟಿಕೆಟ್ ಕಂಪಲ್ಸರಿ ಅಂತೆ. ಒರಿಜಿನಲ್ ಮಾಸ್ ಕಾರ್ಡ್ ಬರೋಕ್ಕಿನ್ನ 2 ಮಂತ್ಸ್ ಆಗುತ್ತೆ. ನಾನು ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಕೊಟ್ಟಿದ್ದೀನಿ ಆನ್ಲೈನಲ್ಲಿ ತೆಗೆದು. ಬಟ್ ಅವ್ರಿಗೆ ಒರಿಜಿನಲ್ಲೇ ಆಲ್ ಟಿಕೆಟೇ ಬೇಕಂತೆ. ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಎಲ್ಲಿ ಸಿಗುತ್ತೆ ಅಂತ ಕೇಳಬೇಕು. ಯಾವ ಕೆಲಸನೂ ನಾವು ಅಂದ್ಕೊಂಡಾಗ ಈಸಿಯಾಗಿ ಆಗೋದು ಇಲ್ಲ. ಅದಕ್ಕಾದಂಥ ನಮ್ಮದೇ ಆದಂಥ ಎಫರ್ಟ್ನ ಹಾಕಲೇಬೇಕು. ಮೇಡಮ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ, ಮನೆಗೆ ಹೋಗಿ ಬರೋದಾದರೆ ಬನ್ನಿ ಅಂದರು. ಇಲ್ಲ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಿದೆ. ತಿಂಡಿಲ್ಲ, ಇನ್ನೂ ಟೈಮ್ 12 ಗಂಟೆ. ಅಯ್ಯಪ್ಪ ಶಿವ, ಸಾಕಾಯಿತು. ನೋಡಿದ್ರ ಲೈಫು ಎಲ್ಲ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕೊಂಡ್ಬಿಟ್ರೆ ಹಿಂಗೆ ಆಗೋದು. ಸತೀಶ್ ಕಾಲ್ ಮಾಡ್ತವ್ರೆ, ಗಾಡಿ ತಗೋಬಾ, ಗಾಡಿ ಬೇಕು ಅಂತ. ನನ್ನ ಕಷ್ಟ ನನಗಿಲ್ಲಿ ಒದ್ದಾಡ್ತಾ ಇದ್ದೀನಿ. ಅವ್ರಿಗೆ ಗಾಡಿ ತಂದೆ ಕೀ ಬೇರೆ ಬೀಳಿಸ್ತೆ. ಅಯ್ಯೋ ಭಗವಂತ. ನಾ ಸ್ಕೂಲ್ ಹತ್ರ ಬರೋಕ್ಕಿಂತ ಮುಂಚೆ ಸರಸ್ವತಿಪುರಮಲ್ಲೇ ಇದೆ. ಇದು ಫ್ರೂಟ್ಸ್ದು ಜ್ಯೂಸು ಸಲಾಡು ಎಲ್ಲ ಸಿಗುತ್ತೆ. ಆನ್ ದ ವೇ ಬರೋವಾಗ ಇಸ್ಕೊಂಡು ಹೋಗೋಣ, 2 ಜ್ಯೂಸ್ ಮಾಡಿಟ್ಟಿರಿ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅವ್ರು ಇನ್ನೂ ಮಾಡೇ ಇರಲಿಲ್ಲ. ನಾನು ಅದಕ್ಕೆ ಹೇಳ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಮಾಡಿದ್ದೀನಿ. ಇಲ್ಲ ಸ್ಕೂಲಿಗೆ ಹೋಗಿದ್ದೆ, PC ತೊಗೋಬೇಕಿತ್ತು.
ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಲ್ವಾ. ಸೊ ಅಲ್ಲೇ ನಿಂತ್ಕೊಂಡು ಮತ್ತೆ ಮಾಡಿಸ್ಕೊಂಡು ಪಾರ್ಸಲ್ ತೊಗೊಂಡು ಕರ್ಬೂಜ ಮೂಸಂಬಿ ಜ್ಯೂಸು ಅಮ್ಮಂಗೆ ಅಂತ. ಮಧ್ಯಾಹ್ನ ಟೈಮು ತುಂಬ ಸುಸ್ತು ಪಡ್ತಾರೆ. ಸೊ ಹಾಗಾಗಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಡೋರೆಲ್ಲ ಆನ್ ಹಾಕ್ಕೊಂಡು ಟಿ ವಿ ನೋಡ್ತಾ ಕೂತವಳೆ. ಇವಳದೇ ಒಂಥರ ನೆಮ್ಮದಿ ಜೀವನ ಅಂತ ಅನಿಸ್ಬಿಟ್ಟಿದೆ. ಡೋರ್ ಎಷ್ಟು ಸತಿ ಕೊಟ್ಟಿದ್ರು ಡೋರೇ ತೆಗಿಯಲ್ಲ ಅಂತಾಳೆ ತಾಯಿ. 12 ಗಂಟೆ ಅಲ್ಲ ಕಣಮ್ಮ, ಏನು ಮನುಷ್ಯನ ಕತ್ತೆನ ನಾನು. ಅನ್ನ ಸಾಂಬಾರು ಕಲಸ್ಕ ತಿಂದಂಗೆ ಎಲ್ಲನೂ ಓಡಾಡ್ಕೊಂಡು ಮಾಡೋದು. ಗಾಡಿ ಡಿಕ್ಕಿಲಿ ಸರ್ಟಿಫಿಕೇಟ್ ಐತೆ ಎತ್ಕೊಂಬ ಹೋಗು. ನಿನ್ನ ಕೆಲಸ ನೀನು ಅನ್ನ ಸಾಂಬಾರು ಮಾಡ್ದಂಗೆ ಎಲ್ಲ ಈಸಿ ಅನ್ಕೊಬಿಟ್ಟಿದ್ಯಾ. ಏನು 2 ದಿನ ರೀ ನೀನು ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಡೋಕ್ಕಾಗಲಿಲ್ಲ. ಪ್ರತಿಯೊಂದು ಎಲ್ಲ ಒಬ್ಬೊಬ್ಬಳೇ ಓಡಾಡಿದ್ದೀನಿ, ಅದ್ರೊಳಗೆ ಸರ್ಟಿಫಿಕೇಟ್ ಐತೆ ಕೊಟ್ಟು ಕಳಿಸು. ಗ್ಯಾಪ್ ಸದಲ್ಲ ರೀ, ನಿಂಗೂ ಮೆಸೇಜ್ ಬರುತ್ತೆ ತಾನೇ ಗ್ರೂಪಿಂದ. ಇದ್ಯಾಕೆ ಹಿಂಗೆ ಆಡ್ತೀಯ, ಎಲ್ಲ ಒಬ್ಬಳೇ ಮಾಡೋಕ್ಕೈತೆ. ಅದು ದೊಡ್ಡದೇ ಅದು, ಅಲ್ಲಿ ಎಲ್ಲ ರೌಂಡ್ ಮಾರ್ಕ ಕಳಿಸೋರು ನೋಡಲ್ಲಿ. ಹಾಳು ಮಾಡಿಯಾ, ನಿಧಾನಕ್ಕೆ ತಗೋಬಾ. ನಾನು ಇಲ್ಲಿ ಮನೇಲಿ ಮಲಗಿರಲಿಲ್ಲ, ಅಲ್ಲಿ ಓಡಾಡ್ತಾ ಇದ್ದೆ. ಹಾಸ್ಪಿಟ್ಲು ಮನೆ ಸುತ್ತದೇ ಆಗೈತೆ, ಗ್ಯಾಪ್ಸ್ ಇದ್ರೆ ಅಂತೆ ಬೇರೆ. 1 ವಾರದಿಂದ ಓಡಾಡ್ತಾ ಇದ್ದೀನಿ. ಏನ ಬಿಸಾಕಿರೋದು? ಅವನು ಎಲ್ಲೋ ಬಿಸಾಕವನೇ, ಇದೇನು ಮುಗೀತಲ್ಲ ಅಂತ. ಎತ್ತಿಕ್ಕೋ ಇದೊಂದು ಜೋಪಾನವಾಗಿ. ತಿಂಡಿ ತಿಂದಮ್ಮ, ಎತ್ಕೋ ಕುಡಿ ಜ್ಯೂಸು. ಬೆಳಗ್ಗೆಯಿಂದ ಕಾಲಕ್ಕೆ ಚಕ್ರ ಕಟ್ಕೊಂಡು ಸುತ್ತಿದ್ದೀನಿ. ಮನೆಗೆ ಬಂದಾಗ ಕರೆಕ್ಟಾಗಿ 12 ಗಂಟೆ. ಹೊಟ್ಟೆ ಸುಸ್ತಾಗೋಗಿತ್ತು. 1 ದೋಸೆ 2 ಇಡ್ಲಿ 2-3 ಇಡ್ಲಿ ಹಾಕ್ಕೊಂಡು ಎಲ್ಲ ಒಣಗೋಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಬಂದ ತಕ್ಷಣ ಅಮ್ಮನಿಗೆ 1 ಲೋಟ ಹಾಲು ಕಾಯಿಸ್ಕೊಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂದ್ಕೊಂಡೆ. ಬಟ್ಟೆ ಎಲ್ಲ ಬಿದ್ದು ಡ್ಯಾನ್ಸ್ ಮಾಡ್ತಿತ್ತು ಗಾಳಿಗೆ. ಸೊ ಬಟ್ಟೆ ಎಲ್ಲ ಎತ್ಕೊಂಬಂದಿಟ್ಟೆ. ಅಮ್ಮ ಬೈತಿತ್ತು ತಿಂಡಿ ತಿನ್ನು ಅಂತ. ತುಂಬ ಗಾಳಿ ಬೀಸ್ತಾ ಇತ್ತು ನೋಡಿ. ಮನೆಗೆ ಬಂದಾಗ 12 ಗಂಟೆ, ಬಟ್ ನಾ ತಿಂಡಿ ತಿಂತಾ ಇರೋದು 12:15. ಬಟ್ಟೆ ಎತ್ಕೋತಾ ಇದ್ದೆ, ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಕೆಳಗಡೆ. ಸೊ ಮತ್ತೆ ಗಲೀಜಾಗ್ಬಿಡುತ್ತೆ ಅಂತ ಬಟ್ಟೆ ಎಲ್ಲ ಎತ್ತಿಕ್ಬಿಟ್ಟು ಈಗ ಕುತ್ಕೊಂಡು ನೆಮ್ಮದಿಯಾಗಿ ತಿಂಡಿ ತಿನ್ನೋಣ ಅಂತ ಹೇಳಿ. ಯಪ್ಪ ಸುಸ್ತೋಡ್ದೋಗಿತ್ತು ಗೈಸ್. ಬೆಳಗ್ಗೆ 1 ಲೋಟ ಗಂಜಿ 1 ಲೋಟ ಕಾಫಿ ಇದಿಷ್ಟು ನನ್ನನ್ನು ತಡೆದಿದೆ. ಸೊ ಇವಾಗ ಕುತ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ನೋಡ್ತಾ ಮಧ್ಯಾಹ್ನ ಆಗೇ ಹೋಯ್ತು. ಆರಾಮ್ಸೆ ಬಂದು ಟಿ ವಿ ಹಾಕ್ಕೊಂಡು ನ್ಯೂಸ್ ಹಾಕ್ಕೊಂಡು ಫ್ಯಾನ್ ಹಾಕ್ಕೊಂಡು ನಿದ್ದೆ ಹೊಡಿತಾರೆ. ಬಟ್ ನಮ್ಮ ಕಷ್ಟ ಯಾರಿಗೆ ಹೇಳೋಣ, ಏನೂ ಮಾಡೋಕ್ಕಾಗಲ್ಲ, ಕಟ್ಕೊಬಿಟ್ಟಿದ್ದೀವಿ, ಅನುಭವಿಸ್ಬೇಕು. ಸೊ ಮುದ್ದೆಗಿಟ್ಟಿದ್ದೀನಿ, ಅದೇ ಕಾಳು ಗೊಜ್ಜಿ ಇತ್ತಲ್ಲ ಅದರಲ್ಲೇ ತಿಂದ್ರಾಯ್ತು ಅಂತ ಬಿಸಿ ರೈಸ್ ಮಾಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಜೊತೆಗೆ ಈಗ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್. ಅದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾನು ಮತ್ತೆ ಬೇರೆ ಒಂದು ಸಾಂಬಾರು ಮಾಡೋವಂಥ ಪೇಷನ್ಸ್ ಅಂತೂ ಇರಲಿಲ್ಲ ನನಗೆ. ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅಮ್ಮನ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದರು. ಇವಳು ಬೆಡ್ ಮೇಲೆ ಭರತನಾಟ್ಯ ಆಡ್ತಾಯಿದ್ದಾಳೆ. ಬೆಳಿಗ್ಗೆ ರೆಡಿ ಮಾಡಿದ್ದೀನಿ ವಾರ ಅಂದ್ಬಿಟ್ಟು ಎಲ್ಲ ಬೆಡ್ ಸ್ಪ್ರೇ ಚೇಂಜ್ ಮಾಡಿ ಯಾವ ಥರ ಮಾಡ್ತಾಯಿದ್ದಾಳೆ ನೀವೇ ನೋಡಿ. ಸೊ ಬಿಸಿ ಮುದ್ದೆ ಉಯ್ದು ಮುದ್ದೆ ಕಟ್ಟಿ ಎಲ್ರಿಗೂ ಊಟಕ್ಕಿಟ್ಟೆ. ಎಲ್ರದ್ದು ಊಟ ಆಯಿತು. ಸೊ ಫೈನಲಿ ಈಗ ನಾನು ಕೂಡ ಮುದ್ದೆ ಹಾಕ್ಕೊಂಡು ಕೂತಿದ್ದೀನಿ. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿತ್ತು. ಸೊ ಮೀನ್ಸ್ ಅಂದರೆ ಸುಮಾರು ಸಲ ಇದೇ ಥರ ಬೇರೆ ಕಾಳೆಲ್ಲ ಹಾಕಿ ಮಾಡ್ತಾಯಿರ್ತೀನಿ. ಬಟ್ ಇವಾಗ ಎಲ್ಲ ಥರ ಕಾಳು ಎಲ್ಲ ಥರ ತರಕಾರಿ ಹಾಕಿದ್ದೆ. ಜೊತೆಗೆ ಮಸಾಲ ಮಜ್ಜಿಗೆ ಮಾಡಿದ್ದೀನಿ. ಎಲ್ಲರೂ ಕುಡಿದ್ವಿ. ನೋಡ್ತಾ ಸಂಜೆನೇ ಆಗೋಯ್ತು. ಇವರಿಬ್ರದಂತೂ ಫೈಟಿಂಗ್ ನಿಲ್ಲಂಗೆ ಕಾಣಲ್ಲ. ಎಷ್ಟೇ ದೊಡ್ಡವರಾದರೂ ಈ ಥರ ಹಂದಿ ನಾಯಿಗಳ ಥರ ಕಚ್ಚಾಡೋದಂತೂ ಬಿಡೋದೇ ಇಲ್ಲ ಇವ್ರುಗಳು. ನೋಡಿ ಅವ್ರ ಅವತಾರಗಳನ್ನ. ಅಷ್ಟರಲ್ಲಿ ಯದು ಪಾಪು ಇಷ್ಟು ದಿನ ನಮ್ಮ ಮನೆಗೆ ಬಂದಿರಲಿಲ್ಲ, ನಾನು ಇರಲಿಲ್ಲ ಅಂತ. ಯದು ಪಾಪು ಬಂದ ನಮ್ಮ ಮನೆಗೆ. ಲತಾಜಿಯೇ ಎಷ್ಟೊತ್ತಲ್ಲಿ ಆಟ ಆಡಕ್ಕೆ ಅಂತ ಹೌದಾ? ಎಷ್ಟೊತ್ತಲ್ಲಿ? ಹೋಗಿದ್ವು. ಒಬ್ಬು ನೀನು ಸತೀಶ್ ಬ್ಯಾಗ್ ಎಲ್ಲ ತರಕ್ ಹೋಗಿದ್ರಲ್ಲ, ಸಂಜೆ ಸಿಟಿಗೆ ಹೋದಾಗ ಬಂದಿದ್ದ ಆಟೋ ಸಾಮಾನು ತಗೊಂಡು. ಎಲ್ಲಿ ಆಟೋ ಸಾಮಾನು? ಅಜ್ಜಿನ ಕೇಳು ಹುಷಾರಾಯ್ತಾ ಅಂತ. ಇನ್ನೊಂದು ಬಾಂಬ್ ಐತೆ ಒಳಗೆ ತೆಗಿಸ್ಬೇಕು. ಎಂತೈತೆ ಜೀವ. ಹುಷಾರಾಯ್ತಾ ಅಜ್ಜಿಗೆ? ಏನು ಇಂಜೆಕ್ಷನ್ ಏನು ಕೊಡೋದಿಲ್ಲ. ಯಾವಾಗ? ನಾನು ಸಿಟಿ ಹೋಗಿದೆ.
ಸಿಟಿ ಹೋಗಿದೆ. ಏಯ್ ಪೋಲಿ ಆ ಕಲರನು ಆ ಕಲರನು ಆ ಕಲರನ್ನ ಇವನಿಗೆ ರೀಲ್ಸ್ ಹುಚ್ಚು ಗೈಸ್. ಈ ವಯಸ್ಸಿಗೆ ನಾನು ನೀನು ಮಾಡಿದ್ವಲ್ಲ ರೀಲ್ಸು, ಅದು ಹಾಕು ಅಂತೆ. ಅದು ಹಾಕು ಪಪ್ಪಿ ಕೊಡು, ಈ ಕಡೆ ಆಂಟಿನ ಮುದ್ದು ಮಾಡು. ಲವ್ ಯು ಸೋ ಮಚ್. ಏನು ಬೇಕು? ಐಸ್ ಕ್ರೀಮ್ ತಿನ್ಬಾರ್ದು, ಹುಳಾಗೈತೆ ಅಲ್ಲೂ. ಹುಳ ಮೇಲೆ ಕೊಡಿಸ್ತೀನಿ ಆಯ್ತಾ? ಹೋಯ್ತಾ? ಅವನ ಜೊತೆ ಆಟ ಆಡ್ತಾಯಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ದಿನ ಹೆಂಗೆ ಮೂವ್ ಆಯಿತು ಅಂತಲೂ ಕೂಡ ಗೊತ್ತಾಗಲ್ಲ. ಸೊ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗೋಯಿತು. ಒಂದು ಅರ್ಧ ಗಂಟೆ ಅವನ ಜೊತೆ ಆಟ ಆಡಿ ಮಾತಾಡಿ. ವಿಕ್ಕಿ ಆಟ ಆಡೋಕ್ಕೆ ಹೋಗಿದ್ದ, ಚಾರುನ ಟ್ಯೂಷನ್ಗೆ ಹಾಕಿದ್ದೀನಿ, ಟ್ಯೂಷನ್ಗೆ ಹೋಗಿದ್ಲು. ಇದಾಗಿತ್ತು ಬೆಳಗ್ಗೆಯಿಂದ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದ್ರೆ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.